ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಯೋಜನೆಗಳಿಗೆ ಪೂರ್ವ ತಯಾರಿ ಮಾಡುವ ಅಗತ್ಯತೆ ಕಂಡು ಬರುತ್ತಿದೆ. ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಯೋಜನೆಗಳಿಗೆ ಪೂರ್ವ ತಯಾರಿ ಮಾಡುವ ಅಗತ್ಯತೆ ಕಂಡು ಬರುತ್ತಿದೆ. ಹಣಕಾಸಿನ ವಿಷಯದಲ್ಲಿ ಬಂಧುಗಳೊಂದಿಗೆ ಮನಸ್ತಾಪ ಆಗುವ ಸಾಧ್ಯತೆಗಳಿವೆ. ಸಹಾನುಭೂತಿಗೆ ಮಣಿಯದೇ ಇರುವುದು ಒಳ್ಳೆಯದು. ವೃಷಭ ರಾಶಿ. ಅಪಮಾನ, ಅಪವಾದದಂತಹ ಸಮಸ್ಯೆಗೆ ಸಿಲುಕದಂತೆ ಜಾಗರೂಕರಾಗಿ. ಈ ಸಮಯದಲ್ಲಿ ಮಾತಾಡೋ ಬದಲು ಕೇಳೋದೇ ಉತ್ತಮ. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಾಧನೆಯನ್ನ ತೋರುತ್ತಾರೆ. ಮಿಥುನ ರಾಶಿ. ಹೊಟ್ಟೆ ಕಿಚ್ಚು ಪಡುವವರಿಗೆ ತಕ್ಕ ಶಾಸ್ತಿಯಾಗುತ್ತದೆ. ಶತ್ರುಗಳು ತಾವಾಗಿಯೇ ದೂರ ಸರಿಯುತ್ತಾರೆ. ಜನರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತೆ. ಯುಕ್ತಿಯಿಂದ ಕಾರ್ಯ ಸಾಧಿಸುತ್ತೀರಿ. ಕಟಕ ರಾಶಿ. ಉದ್ಯೋಗ ಪ್ರಾಪ್ತಿ ಇದೆ. ಉದ್ಯಮದಲ್ಲಿ ಪ್ರಗತಿ ಇರುವುದು. ಹಳೆಯ ಸಾಲ ತೀರುತ್ತದೆ. ಅನೇಕ ಮೂಲಗಳಿಂದ ಧನ ಪ್ರಾಪ್ತಿ ಯೋಗ ಇದೆ. ಬಂಧು ವರ್ಗದಲ್ಲಿಯ ಅಸಮಾಧಾನಗಳು ಪರಿಹಾರವಾಗುತ್ತವೆ. ಸಿಂಹರಾಶಿ. ಸಾಲಗಾರರು ತೊಂದರೆ ಇರುತ್ತದೆ. ಅನಾರೋಗ್ಯ, ವ್ಯವಹಾರದಲ್ಲಿ ಹಾನಿ ಇದೆ. ನಿಧಾನಗತಿಯ ಕೆಲಸದಿಂದ ಮನಕ್ಷೋಭೆ ಉಂಟಾಗುವ ಸಾಧ್ಯತೆಗಳಿವೆ. ಕನ್ಯಾ ರಾಶಿ. ಅಪೇಕ್ಷಿತ ಸ್ಥಾನಮಾನಗಳು ಸಿಗುತ್ತವೆ. ಮಹತ್ವದ ಕಾರ್ಯ ಸಾಧನೆ ಆಗುವ ಲಕ್ಷಣಗಳಿವೆ. ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿಗೆ ಭಂಗ ಇಲ್ಲ. ಆದಾಯಕ್ಕಿಂತ ಅಧಿಕ ಖರ್ಚು ಇದೆ. ತುಲಾರಾಶಿ. ಉದ್ಯೋಗದ ಬಗ್ಗೆ ಆತ್ಮಸಂತೃಪ್ತಿ ಇರುವುದು. ಮನೋಚಿಂತಿತ ಕಾರ್ಯಗಳು ಕೈಗೂಡುತ್ತವೆ. ಸ್ವಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯವಾಗುವುದು. ಪರರ ಸಹಾಯದ ಅನಿವಾರ್ಯತೆ ಇರಲಾರದು. ಆರೋಗ್ಯದ ಕಡೆ ಕಾಳಜಿ ಇರಲಿ. ವೃಶ್ಚಿಕ ರಾಶಿ. ಅನವಶ್ಯಕ ಅಲೆದಾಟದ ಸಾಧ್ಯತೆ ಇದೆ. ಕರ್ತವ್ಯಕ್ಕೆ ಚ್ಯುತಿಯಾಗದಂತೆ ನಡೆದುಕೊಳ್ಳಲು ಪ್ರಯತ್ನ ಮಾಡುತ್ತೀರಿ. ಹಿತಶತ್ರುಗಳಿಂದ ತೊಂದರೆ ಆಗುವ ಸಾಧ್ಯತೆಗಳಿವೆ. ಆರ್ಥಿಕ ಬಲ ಕುಗ್ಗುವ ಸಂಭವ ಇದೆ. ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಧನುರಾಶಿ. ವ್ಯಾವಹಾರಿಕ ಏಳಿಗೆ ಇದೆ. ದೂರ ಪ್ರಯಾಣದ ಸಂಭವ. ಗುಪ್ತ ಧನ, ಲಾಟರಿ, ವ್ಯಾಪಾರದಲ್ಲಿ ಬೆಲೆಗಳ ಹೆಚ್ಚಳದಿಂದ ಲಾಭ. ವಿವಿಧ ಸೌಭಾಗ್ಯಗಳ ಪ್ರಾಪ್ತಿ. ಅನವಶ್ಯಕ ಮಾತು, ಸಿಟ್ಟು, ಅಹಂಕಾರದಿಂದ ಹಾಗೂ ಅಗ್ನಿ ವಿದ್ಯುತ್ ವಾಹನ ಮಿಷನರಿಗಳಿಂದ ತೊಂದರೆ ಇದೆ. ಮಕರ ರಾಶಿ. ಅಲ್ಪ ತ್ರಾಸದಾಯಕ ಗಡಿಬಿಡಿಯ ವಾತಾವರಣ. ಆರೋಗ್ಯದಲ್ಲಿ ಏರುಪೇರು ಸಂಭವ. ಮಹತ್ವದ ಕೆಲಸಗಳನ್ನ ಮುಂದೂಡುವುದು ಒಳ್ಳೆಯದು. ಮಂಗಳ ಕಾರ್ಯ ಇದೆ. ಹೆಸರು ಕಡಲೆ ದಾನ ಮಾಡಿದ್ರೆ ಒಳ್ಳೆಯದು. ಕುಂಭರಾಶಿ. ಆರೋಗ್ಯ ಪೂರ್ಣತೆ ಇರುತ್ತದೆ. ಪ್ರಸನ್ನತೆ ಇದೆ. ಎಲ್ಲ ಕಾರ್ಯಗಳು ತಮ್ಮ ಮನಸ್ಸಿನಂತೆ ಜರುಗುತ್ತವೆ. ಧನ ಲಾಭ, ಧಾರ್ಮಿಕ ಕಾರ್ಯ, ದೇವತಾ ಕ್ಷೇತ್ರ ದರ್ಶನ ಯೋಗ ಇದೆ. ವ್ಯಾಪಾರ ಸಾಧಾರಣವಾಗಿರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಬಹು ಜನರ ಪ್ರಶಂಸೆಗೆ ಪಾತ್ರರಾಗುವ ನಿರ್ಧಾರ. ಇದ್ದಕ್ಕಿದ್ದಂತೆ ಶುಭಕರ ಒಲವು ಸಲ್ಲುವ ವಿಚಾರದಲ್ಲಿ ಕುಟುಂಬದ ಒಗ್ಗಟ್ಟು ವೃದ್ಧಿ. ಆರ್ಥಿಕ ಅನುಕೂಲದಿಂದ ಸರಳ ವ್ಯವಹಾರ. ಎಂಗಳೆರೆದು ಮೌನವಾದ ಕೆಲಸ, ಆದರೆ ಪರಿಣಾಮ ಜಾಸ್ತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.